ಏ ಮೀರಾಬಾಯ್, ಏನು ಅಂದ್ರೆ ಏನಾಯ್ತು? ಏನೇ ರಕ್ತ? ಇವನು ಬರೋದೇನಾದ್ರೂ ತಡ ಆಗಿದ್ದಿದ್ರೆ ನೀನ್ ಅವನ್ ಬಿಳಿ ಸೇರೆ ಉಟ್ಕೊಂಡ್ ಮುಂಡೆ ಆಗಿರ್ತಿದ್ದೆ. ಕೊನೆಗೂ ಬದುಕ್ಬಿಟ್ಟಿಯಲ್ಲ ಕಳ್ಮುಂಡೆ. ನೀನ್ ಸಾಯ್ತಿದ್ರು ಒಪ್ಪಳಲ್ವಲ್ಲೋ? ಅದೇನಂತ ಬಿಡ್ತೋ, ಕಟ್ಕೊಂಡಿರೋ ಹೆಂಡತಿಗೂ ಮಕ್ಳಿಗೆ ಬೈದಂಗ್ ಬೈತಿಯಲ್ಲೋ. ಬಾಯಿಲಿ. ಅಡ್ಬಿದ್ದೆ ದೊರಸಾಣಿ. ನಿನ್ ಹೆಸರೇನ್ ಕಂದ? ಮಲ್ಲೇಶ್. ಮಲ್ಲೇಶ್. ಬಾ ಕಂದ, ಹೊಟ್ಟೆ ತುಂಬಾ ಊಟ ಹಾಕ್ತೀನಿ. ಬಂದೆ ದೊರಸಾಣಿ. ಎಲ್ಲ ನಿನ್ನ ಅವ್ವನ್ ಯಾವ ನಕ್ಷತ್ರದಲ್ಲಿ ಹುಟ್ಟಿದೀಯ? ಅವಳನ್ನ ಕೆಳಗಡೆ ಕೂರ್ಸ್ಬಿಟ್ಟು ಊಟ ಬಡ್ಸ್. ಇವಳ ಅವ್ವನ್. ಹಾಗೆ ಆಗ್ಲಿ. ದೊರೆ ಕೂತ್ಕೊಳ್ಳೋ ಜಾಗದಲ್ಲಿ ಊಟ ಬಡಿಸ್ತೀಯಾ? ದೊರಸಾಣಿ, ಇನ್ನೊಂದ್ ಸ್ವಲ್ಪ ಊಟ ಹಾಕ್ತೀರಾ? ಹೊಟ್ಟೆ ಹಸಿತಾ ಇದೆ. ಏ ವೆಂಕಟಮ್ಮ, ದೊರ್ಸಾನಿ, ಅವನ್ಗಿನ್ನೂ ಹೊಟ್ಟೆ ತುಂಬಿಲ್ಲ. ಹೋಗಿ ಸ್ವಲ್ಪ ಅನ್ನಕ್ಕಿಡು. ಸರಿ ದೊರ್ಸಾನಿ. ಚಲ ಹಟ್. ಎದಳ ಬಾ. ಏನೋದ್ರೆ ಸಣ್ಣ ಹುಡುಗ. ಒಬ್ಬ ಮನುಷ್ಯ ಇಷ್ಟು ತಿಂದ್ರೇನೆ ಶಕ್ತಿವಂತ ಅಂತಾರಲ್ಲ, ಅಂಥದ್ರಲ್ಲಿ ಜಾಸ್ತಿ ತಿಂದ್ರೆ ಏನಂತಾರಲ್ಲ? ಗೊತ್ತಿಲ್ಲ ದೊರೆ. ನಾನು ನಿಂತರನೆ ತಿಂತಿನ್ಲ. ಜಾಸ್ತಿ ತಿನ್ನವನಿಗೆ ಗಜಬಲ ಅಂತಲ್ಲ. ಏನಕ್ಕೋ ಬಂದವನ್ ಗೋಡನ್ ಗುದ್ದಿದ್ರೆ ಏನಂತಾರೆ? ಹೊಡ್ದೋಗುತ್ತೆ ದೊರೆ. ಅದ್ ಹೆಂಗಲ್ಲ? ಗೊತ್ತಿಲ್ಲ ದೊರೆ. ಅದ್ ಹೆಂಗೆ ಅಂದ್ರೆ, ಲೇ ಮಲ್ಲೇಶ್, ಮನುಷ್ಯಂಗ್ ಗುದ್ದಿದ್ರೆ ಏನಾಗತ್ಲ? ಗೊತ್ತಿಲ್ಲ ದೊರೆ. ಏನಾಗತ್ಲ? ಗೊತ್ತಿಲ್ಲ ದೊರೆ. ಏನಾಗತ್ಲ? ಏನಾಗುತ್ತೆ ದೊರೆ? ಗುದ್ದಿದ್ರೆ ಗುಂಡಿಗೆ ಕರಳಲ್ ಸಿಕ್ಕಿ ಎಲ್ಲಿಂದ ಆಚೆ ಬರ್ಬೇಕು ಅಲ್ಲಿಂದ ರಕ್ತ ಕಾರ್ಬೇಕು. ಅದೇ ಹೆಂಗೆ ಅಂದ್ರೆ, ಭುಜಂಗರಾವ್ ಕಳಿಸಿದಾನೆ ಅಂತ ಅನ್ಕೊಂಡಿದೀಯೇನ್ಲ? ಹಂಗಿದ್ಮೇಲೆ ಭುಜಂಗರಾವ್ನ ಹೆಂಗ್ ಸಾಯಿಸದ್ಲ? ಅವನ ಚುಚ್ಚಿ ಚುಚ್ಚಿ ಸಾಯಿಸ್ಬೇಕು ದೊರೆ. ಏನ್ಲಾ ದ್ವೇಷ ನಂದಾದ್ರೆ ಪೌರುಷ ನಿಂಗ್ ಬರ್ತೈತೆ. ಊಟ ಹಾಕಿದಿರಲ್ಲ ದೊರೆ. ನಿನ್ನವ್ವನ್ ಕೊನ್ನಿ ತರ ವಿಶ್ವಾಸ ಐತೆ ಕಣ್ಲಾ. ಇರ್ತೀಯಲ್ಲ